ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ವೆನ್ಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋ ಲಾಗು. ಸಂಜೆ ಹೊತ್ತು ಪೂಜೆನ ಮಾಡಿಕೊಂಡೆ. ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನನಗದು ತುಂಬ ಇಷ್ಟ. ಮನೇಲಿ ಏನೋ ಒಂದು ಫ್ರೆಶ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಆ ದೇವ್ರ ಮುಂದೆ ನಿಂತ್ಕೊಂಡ್ರೆ ನಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಬಂದಿರೋ ಥರ ಆಗುತ್ತೆ. ಈ ಥರ ಯಾರಿಗಾದರೂ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಸೊ ನನಗಂತೂ ಹಾಗೆ ಅನಿಸೋದು. ನಮ್ಮ ಮನೆಯವ್ರಿಗೂ ಕೂಡ ಹಾಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅವ್ರು ಬಂದುಬಿಟ್ಟು ನಾ ಪೂಜೆ ಮಾಡೋದನ್ನ ವೀಡಿಯೋ ಮಾಡ್ತಾಯಿದ್ರು. ಅದನ್ನು ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಇದ್ದರೆ. ನನಗೆ ತುಂಬ ಲಕ್ಕಿ ನಾನು. ನನಗೆ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿರೋದು. ಹಾಗೆ ಸಂಜೆ ಹಾಲನ್ನ ಕೂಡ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ನಾನು ಕಾಸ್ಕೊಂಡು ಇಟ್ಕೊಂಡೆ. ಏನಪ್ಪ ನನಗೆ ಸಂಜೆ ಹೊತ್ತು ಟೀ ಕುಡಿಯೋ ಒಂದು ಹ್ಯಾಬಿಟ್ ಇತ್ತು. ಸೊ ನಮ್ಮ ಮನೆಯವ್ರು ಕುಡಿಯಲ್ಲ ಅಂತ ನಾನು ಬಿಟ್ಬಿಟ್ಟೆ. ಸೊ ಅವ್ರಿಗೆ ಟೀ ಮಾಡಲಾ ಅಂತ ಕೇಳಿದೆ, ಬೇಡ ಅಂದರು. ಅದಕ್ಕೆ ನಾನು ಒಂದು ಕಪ್ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿದೆ. ಇದು ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ಹಾಗೆ ನಮ್ಮ ಹಾರ್ಟಿಗೂ ಕೂಡ ಒಳ್ಳೆಯದು. ಇದನ್ನು ನೈಟ್ ಕುಡಿತಾರೆ. ಸೊ ನಾನು ಇಲ್ಲಿ ಯಾಕೆ ಕೊತ್ತಂಬರಿನ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಎಷ್ಟು ರೂಪಾಯಿ ಕೊತ್ತಂಬರಿ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ ನೋಡೋಣ. 7 ಸೀಡಿದೆ, ಎಷ್ಟಿರ್ಬೋದು ಅಂತ ಹೇಳಿ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಇಷ್ಟೊಂದು ಕೊತ್ತಂಬರಿ ಎಷ್ಟು ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು. ನೋಡೋಣ ಯಾರು ಹೇಳ್ತೀರಾ ಅಂತ. ಸೊ ಹಾಗೆ ನನಗೆ ಕೇಕ್ ತಿನ್ನಬೇಕು ಅಂತ ತುಂಬ ದಿನದಿಂದ ಅನಿಸಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಕೂಡ ನನಗೆ ಕೇಕ್ ಬೇಕು ಅನ್ನೋದಕ್ಕೆ ತೊಗೊಂಡು ಬಂದಿದ್ದರು. ಅದ್ರ ಜೊತೆ ನಾನೇ ಮಾಡಿರೋಂಥ ಅಕ್ಕಿ ಚಿಪ್ಸ್ ಕೂಡ ತೊಗೊಂಡು ತಿಂದೆ. ಹಾಗೆ ಈ ಕಡೆ ನಾನ್ ವೆಜ್ಜಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಏನೇನು ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡು. ನೆಕ್ಸ್ಟು ಪರೋಟ ಮಾಡೋಣ. ಯಾವಾಗಲೂ ಚಪಾತಿ, ರೊಟ್ಟಿ, ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಇವತ್ತು ಡಿಫ್ರೆಂಟಾಗಿ ಪರೋಟ ಮಾಡೋಣ. ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪರೋಟಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ನೀರು, ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ಇದು ಒಂದು 1/2 ಅವರ್ ಅಥವಾ 15 ಮಿನಿಟ್ಸ್ ಆದರೂ ನೆನೆಬೇಕು. ನೆಂದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಕೂಡ ಇಲ್ಲಿ ಹಿಟ್ಟಲ್ಲಿ ಕಲಿಸ್ಕೊಂಡೆ. ಎಣ್ಣೆ ಹಾಕಿದ ತಕ್ಷಣ ಹಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಹೊಂದ್ಕೊಳ್ತಂತ, ಕೈಗೆ ಕೂಡ ಅಂಟಲ್ಲ. ಅಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಹಿಟ್ಟು ನೆಂದ್ಕೊಳ್ಳಿದೆ. ಇದು ಒಂದು 10 ಮಿನಿಟ್ಸ್ ನೆನೆಬೇಕು ಹಿಟ್ಟು. ಯಾಕಂದರೆ ಹಿಟ್ಟು ನೆನೆದಷ್ಟು ನಮಗೆ ಪರೋಟ ಸಕ್ಕತ್ತಾಗಿ ಬರುತ್ತೆ. ಹಾಗೆ ಈ ಕಡೆ ಚಿಕನ್ಗೆ ಕೂಡ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡ್ರೈ ಸ್ಪೈಸಸ್, ಹಾಗೆ 2 ಥರ ನಾನು ಚಿಕನ್ನ ಮಾಡ್ತಾ ಇರೋದಕ್ಕೆ 2 ಥರ ಮಸಾಲೆ, ಹಾಗೂ ನಿಂಬೆಹಣ್ಣು, ಹಸಿ ಕೊಬ್ಬರಿ, ಹಾಗೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ. ಇದಕ್ಕೆ ಬೇಕಿದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪುದೀನ ಇರಲಿಲ್ಲ ಅಂತ ನಾನು ಆ್ಯಡ್ ಮಾಡಿರಲಿಲ್ಲ. ನಾನಿವಾಗ 2 ಥರ ಮಸಾಲೆನ ರುಬ್ಕೊಳ್ತೀನಿ. ಫಸ್ಟು ಮಸಾಲೆ ಏನಕ್ಕೆ ಅಂದರೆ ಗ್ರೀನ್ ಚಿಲ್ಲಿ ಡ್ರೈ ಚಿಕನ್ಗೋಸ್ಕರ. ಸೊ ಇವಾಗ ಕೊಬ್ಬರಿ, ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಡ್ರೈ ಸ್ಪೈಸಸ್, ಹಾಗೆ ಟೊಮೊಟೊ ಮತ್ತು ಕೊತ್ತಂಬರಿ, ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ರುಬ್ಕೋಬೇಕು. ಚೆನ್ನಾಗಿ ಸಾಫ್ಟ್ ಆಗೋ ಥರ ರುಬ್ಕೋಬೇಕು. ನೋಡಿ ನಾನು ಡ್ರೈ ಸ್ಪೈಸಸ್ ಏನೇನು ಹಾಕಿದ್ದೀನಿ ಅಂದರೆ ಲವಂಗ, ಚಕ್ಕೆ, ಮೆಣಸು, ಏಲಕ್ಕಿ, ಚಕ್ರ ಮೊಗ್ಗು ಅಂತ ಬರುತ್ತಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಇದು ತುಂಬ ಇಷ್ಟ. ಡ್ರೈಯಾಗಿ ಮಾಡಿದ್ದೀರಂತೂ ತುಂಬ ಇಷ್ಟಪಡ್ತಾರೆ. ಇದು ಚಪಾತಿಗೆ ಅಥವಾ ರೊಟ್ಟಿ ಅಥವಾ ಪರೋಟ ಇದಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಸಾಫ್ಟಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬಾರ್ದು. ತರಿಯಾಗಿ ರುಬ್ಕೊಂಡ್ರೆ ಅದೇ ಬಾಯಲ್ಲಿ ಸಿಗ್ತಾ ಇರುತ್ತೆ. ಸೊ ತರಿಯಾಗಿ ರುಬ್ಕೊಳ್ದೆ ಸಾಫ್ಟಾಗಿ ರುಬ್ಕೋಬೇಕು. ಅದನ್ನು ಕೂಡ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡೆ. ನೋಡಿ ಇವಾಗ ಒಂದು ಬೌಲ್ಗೆ ತೆಗೆದೆ. ಸೊ ಇವಾಗ ಅದೇ ಒಂದು ಜಾರ್ಗೆ ಏನು ಮಾಡೋದು ಅಂದರೆ, ಅದೇ ಜಾರ್ಗೆ ಇನ್ನೊಂದು ಸಾಂಬಾರು, ರೆಡ್ ಸಾಂಬಾರು, ನಾರ್ಮಲಾಗಿ ಮಾಡೋಂಥ ಸಾಂಬಾರಿಗೆ ಏನೇನು ಹಾಕ್ಕೊಳ್ತೀವಿ ಅಂದರೆ, ನಾರ್ಮಲಾಗಿ ಇವಾಗ ಏನೇನು ಹಾಕ್ಕೊಂಡ್ವಿ ಅದನ್ನೆಲ್ಲ ಹಾಕ್ಕೋಬೇಕು. ಅಂದರೆ ಕೊಬ್ಬರಿ ಮತ್ತು ಡ್ರೈ ಸ್ಪೈಸಸ್, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿನ ಹಾಕ್ಕೋಬೇಕು. ಇದರಲ್ಲಿ ವಿತೌಟ್ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ದೆ ರುಬ್ಕೋಬೇಕು. ಇದು ಕೂಡ ಸಾಫ್ಟಾಗಿ ರುಬ್ಕೋಬೇಕು. ನಾರ್ಮಲಾಗಿ ಅದನ್ನೇ ಹೇಗೆ ರುಬ್ಕೊಂಡ್ವೋ ಹಾಗೆ ಇದನ್ನು ಕೂಡ ರುಬ್ಕೋಬೇಕು. ಇದನ್ನು ಕೂಡ ತರಿಯಾಗಿ ರುಬ್ಕೋಬಾರ್ದು. ಸಾಫ್ಟಾಗಿ ರುಬ್ಬಿದಷ್ಟು ಚೆನ್ನಾಗಿ ಬರುತ್ತೆ.
ಹಾಗೆ ನಾನು ಮುಂಚೆ ನಿಮಗೆ ಅಕ್ಕಿ ಚಿಪ್ಸ್ನ ಕೂಡ ತೋರಿಸಿದ್ದೆ. ಅಕ್ಕಿ ಚಿಪ್ಸ್ ರೆಸಿಪಿ ಯಾರಿಗಾದ್ರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ನಾನು ಮಾಡಿ ತೋರಿಸ್ತೇನೆ. ಸೊ ಇದ್ರ ರೆಸಿಪಿ ಕೂಡ ಇಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ ಎರಡರದ್ದು. ತುಂಬ ಚೆನ್ನಾಗಿದೆ. ನೀವು ಕೂಡ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ರುಬ್ಬಿದಾಯ್ತಲ್ಲ, ಇವಾಗ ಇಲ್ಲಿ ಚಿಕನ್ನ ಮಾಡ್ಕೊಳ್ಳೋಣ. ಫಸ್ಟು ಗ್ರೀನ್ ಚಿಲ್ಲಿ ಡ್ರೈ ಚಿಕನ್ನ ಮಾಡ್ಕೊಳ್ಳೋಣ. ಚಿಕನ್ನ ಕೂಡ ನಮ್ಮ ಮನೆಯವರೇ ತೊಳೆದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದ್ದರೆ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅವರೇ ಹಾಕ್ತಾಯಿದ್ದಾರೆ. ಹೆಲ್ಪ್ ಮಾಡ್ತಾರೆ ನನಗೆ. ಅದು ನಾನ್ ವೆಜ್ ಮಾಡುವಾಗಂತೂ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನೋಡಿ, ಇವಾಗ ಅವರೇ ಚಿಕನ್ನ ಹಾಕ್ತಾ ಇರೋದಿಲ್ಲಿ. ಎಣ್ಣೆ ಕಾದ ನಂತರ ಚಿಕನ್ನ ಹಾಕ್ಕೋಬೇಕು. ಚಿಕನ್ನ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿ ಕೂಡ ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು. ಯಾಕೆ ಅಂದರೆ ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಆಗದೆ ಇರಲಿ ಅಂತ. ಸೊ ಇವಾಗ ನೋಡಿ, ಅದು ಚಿಕನ್ ಕಲಸಿದ್ಮೇಲೆ ನೀರನ್ನ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು 3-4-5 ಮಿನಿಟ್ಸ್ ಹಾಗೇ ಬಿಡಬೇಕು. ಚೆನ್ನಾಗಿ ಅದೆಲ್ಲ ನೀರು ಬಿಟ್ಕೋಬೇಕು. ಬಿಟ್ಕೊಂಡ ತಕ್ಷಣ ಅದು ರುಬ್ಬಿದ ಮಸಾಲೆನ ನಾವು ಈಗ ಗ್ರೀನ್ ಚಿಲ್ಲಿ ರೆಡ್ ಡ್ರೈ ಚಿಕನ್ನ ಮಾಡ್ತಾಯಿದ್ದೀವಿ. ಸೊ ಅದರ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊತಾ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಚಿಕನ್ನ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹಾಕಿ ಬಿಟ್ಕೋಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಹೊಸ್ದಾಗಿ ನನಗಿನ್ನ ಅಷ್ಟು ಮಾಡ್ಲಿಕ್ಕೆ ಬರೋಲ್ಲ. ಸ್ವಲ್ಪನೇ ಕಲಿತಾ ಇದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಸಜೆಷನ್ಸ್ನ ನೀಡಿ, ಹಾಗೆ ಸಪೋರ್ಟ್ ಮಾಡಿ. ಇದು ಚೆನ್ನಾಗಿ ಇದು ಮಾಡುವಾಗ ಈಗ ಡ್ರೈ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಮಸಾಲ ಕೂಡ ಅದು ಹೋಗಬೇಕು. ಯಾಕಂದರೆ ಕೆಳಗಡೆ ಸ್ವಲ್ಪ ಮಸಾಲೆ ಕೂಡ ಉಳಿದ್ಬಿಟ್ಟಿರುತ್ತೆ, ಅದನ್ನು ಮೇಲೆ ಕೆಳಗೆ ಮಾಡ್ಕೋಬೇಕು. ಆವಾಗ ಎಲ್ಲ ಕಡೆ ಕೂಡ ಚಿಕನ್ ಮಸಾಲ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಅದನ್ನ ಟೇಸ್ಟಾಗಿ ನೋಡ್ಕೋಬೇಕು. ನಂತರ ಈ ಕಡೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ರೀತಿ ಎಣ್ಣೆ ಕಾದ್ಮೇಲೆ ಚಿಕನ್ನ ಹಾಕ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು, ಅರಿಶಿನ, ಉಪ್ಪು ಹಾಕಿ ಅದನ್ನು ಕೂಡ ನೀರು ಬಿಟ್ಕೊಳ್ಳೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಅದು ಹೇಗೆ ನೀರು ಬಿಟ್ಕೊಳ್ತಾ ಇದೆ ಅಂತ. ನಂತರ ರುಬ್ಬಿದ ಮಸಾಲೆ ಅದಕ್ಕೆ ಅಂತ ವಿತೌಟ್ ಗ್ರೀನ್ ಚಿಲ್ಲಿ ಹಾಕ್ದೇ ರುಬ್ಬಿರೋದನ್ನ ಇವಾಗ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಅದಕ್ಕೂ ಬೇಕಾದಷ್ಟು ನೀರನ್ನ ಕೂಡ ಹಾಕಿ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದೀತಿರಬೇಕು. ಯಾಕಂದರೆ ಅದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ. ಹಾಗೆ ಇವಾಗ ಸಾಂಬಾರು ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಕಲಿಸ್ಕೋಬೇಕು. ಯಾಕಂದರೆ ಕೆಳಗಡೆ ಮಸಾಲೆ ಹಾಗೆ ಉಳ್ಕೊಂಬಿಡುತ್ತೆ. ಆ ಥರ ಉಳಿಬಾರ್ದು ಅಂದಾಗ ಚೆನ್ನಾಗಿ ಕಲಿಸ್ಕೋಬೇಕು. ಮೇಲೆ ಕೆಳಗೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ. ನಿಮ್ಮ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಕೂಡ ಆದರೆ ತಿನ್ನೋಕ್ಕಾಗಲ್ಲ. ಹಾಗೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ನೋಡಿ, ಖಾರ ಇತ್ತು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಈ ಕಡೆ ಇದು ಕೂಡ ಬೇಯ್ತಾ ಇತ್ತು. ಹಾಗೆ ಅದನ್ನು ಕೂಡ ನಾನು ಚೆನ್ನಾಗಿ ಖಾರ ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಅದು ಚೆನ್ನಾಗಿ ಕುದಿಯುವಾಗಲೇ ಈ ಥರ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆ ನಾನು ಕೊತ್ತಂಬರಿ ಯಾಕೆ ತೋರಿಸ್ದೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ಅದಕ್ಕೆ ಎಷ್ಟು ರೂಪಾಯಿದು ಇರ್ಬೋದು, 7 ಕಟ್ಟು ಕೊತ್ತಂಬರಿ ಎಷ್ಟು ರೂಪಾಯಿ ಇವಾಗ ಸೀಡ್ ಇರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲರೂ. ಈ ರೆಸಿಪಿನ ಮಸ್ಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಯಾವ ಕಲರ್ ಕೂಡ ಚೇಂಜ್ ಆಗ್ತು ಈ ಕಡೆದು. ಇದು ಕೂಡ ಚೆನ್ನಾಗಿ ಬೇಯ್ತಾಯಿತ್ತು. ಎರಡೂ ಬೇಯ್ಲಿಕ್ಕೆ ಬಿಡಬೇಕು. ಹಾಗೆ ನಾವು ಈ ಕಡೆ ಪರೋಟಾಗೆ ಅಂತ ಮಾಡಿದ ಹಿಟ್ಟನ್ನ ಕೂಡ ನಾನು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಚೆನ್ನಾಗಿ ಒಂದು ಸಲ ನಾದ್ಕೊಂಡು ಈ ಕಡೆ ನಾನು ಉದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೂ ಇನ್ನೂ ಅಷ್ಟು ಟ್ರೈ ಮಾಡಿಲ್ಲ ನಾನು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಶೇಪ್ ನಾನು ಒಂದು ರೆಸ್ಟೋರೆಂಟಲ್ಲಿ ಮೊನ್ನೆ ಊಟ ಮಾಡಿದಾಗ ನೋಡಿದ್ದೆ. ಆ ಸ್ಟೈಲಲ್ಲಿ ಮಾಡ್ಲಿಕ್ಕೆ ಹೋದೆ, ತುಂಬ ಉದ್ದ ಆಗಿಬಿಟ್ಟಿತ್ತು. ಸೊ ಆದರೂ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ವು. ಟೇಸ್ಟ್ ಸಖತ್ತಾಗಿತ್ತು ಅಂತ ನಮ್ಮ ಮನೆಯವ್ರು ನಂಗೆ ತುಂಬ ಹೇಳ್ತಾಯಿದ್ರು. ಹಾಗೆ ನಮ್ಮ ಬ್ರದರ್ ಕೂಡ ಊಟಕ್ಕೆ ಬಂದಿದ್ದರು. ಅವರು ಕೂಡ ಅಷ್ಟೇ, ರೆಸ್ಟೋರೆಂಟಲ್ಲಿ ಹೇಗೆ ಊಟ ಮಾಡಿದ್ವಿ ಅದೇ ಥರ ಇತ್ತು ಅಂತ ಕೂಡ ಹೇಳಿದರು.
ಆ ಥರ ಹೇಳಿದಾಗ ನಮಗೂ ಕೂಡ ಖುಷಿ ಆಗುತ್ತೆ, ಇನ್ನು ಮಾಡೋಕ್ಕೆ ಎನರ್ಜಿ ಬಂದಂಗೆ ಆಗುತ್ತೆ. ಸೊ ನಮ್ಮನೆಯವ್ರು ಅಷ್ಟೇ, ನಾನು ಪ್ರತಿಯೊಂದು ಮಾಡೋ ಅಡುಗೆನೂ ಕಮೆಂಟ್ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಹಾಗೆ ಬೇರೆ ಬೇರೆ ಡಿಫ್ರೆಂಟಾಗಿ ಅಡುಗೆನ ಕೂಡ ಟ್ರೈ ಮಾಡ್ಬೋದು. ಬಟ್ ನಮ್ಮ ಮನೆಯವ್ರಿಗೆ ನಾನು ಯಾವ ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ. ನನಗೆ ಖುಷಿಯಾಗುತ್ತೆ, ಅದಕ್ಕೋಸ್ಕರ ನಾನು ಡಿಫ್ರೆಂಟಾಗಿ ಅವ್ರಿಗೆ ಅಡುಗೆನ ಮಾಡ್ತಾಯಿರ್ತೀನಿ. ಸೊ ಅವರು ಅಷ್ಟೇ ಎಲ್ಲರ ಹತ್ರನೂ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾಳೆ ಅಂತ. ಸೊ ನಿಮಗೂ ಇಷ್ಟ ಆಗುತ್ತಾ? ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನೋಡಿ, ನಂದು ಏನಾದರೂ ಸಜೆಷನ್ಸ್ ಕೊಡಬೇಕು ಆದರೆ ನೀವು ಕೂಡ ಕೊಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿಲ್ಲಿ ಪರೋಟಾಗೆ ಕೊತ್ತಂಬರಿ ಹಾಕೋದು ಒಂಥರ ಡಿಸೈನ್ ಕೂಡ ಆಗ್ತಾಯಿದೆ, ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಬೇಯುವಾಗ. ಇಲ್ಲಿ ತೋರಿಸ್ತೀನಿ ನಿಮಗೆ. ಬೇಯ್ಲಿಕ್ಕೆ ಬಿಟ್ಟಾಗ ನೋಡಿ, ಇದು ಒಂದು ದೊಡ್ಡದಾಗ್ಬಿಡ್ತು. ಸ್ವಲ್ಪ ಫಸ್ಟ್ ಟೈಮಲ್ಲ, ಫಸ್ಟು ಆ ಥರ ಆಗೋಯಿತು. ನೆಕ್ಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂತು ನೋಡಿ, ಡಿಫ್ರೆಂಟಾಗಿ ಕಾಣ್ತಾಯಿದೆ. ಅದು ಬೇಯುವಾಗ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಕೊತ್ತಂಬರಿ ಎಲ್ಲ. ನೀವು ಕೂಡ ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು ನೆಕ್ಸ್ಟ್ ಬೇಯಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಲ್ಲದನ್ನೂ ಇದೇ ಥರ ಬೇಯಿಸ್ಕೊಂಡೆ. ನನಗಂತೂ ತುಂಬ ಖುಷಿ ಆಯಿತು. ನಾವು ಮಾಡಿದ್ದನ್ನ ಇಷ್ಟಪಟ್ಟು ಊಟ ಮಾಡಿದಾಗ ಆಗೋ ಖುಷಿನೇ ಬೇರೆ. ರಾತ್ರಿಯ ಊಟ ಹೀಗಿತ್ತು ನೋಡಿ, ಡ್ರೈ ಚಿಕನ್, ಹಾಗೆ ಸಾಂಬಾರ್, ರೈಸ್, ಹಾಗೆ ಪರೋಟ, ಹಾಗೆ ಸೈಡ್ಸ್ ಆನಿಯನ್, ಸೌತೆಕಾಯಿ ಹಾಗೂ ಲೆಮನ್ ಕೂಡ ಇಟ್ಕೊಂಡಿದ್ದೆ. ನೋಡಿ, ಹೀಗಿತ್ತು ಒಂದು ರಾತ್ರಿಯ ಊಟ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮನೆಯವ್ರು ತುಂಬ ಇಷ್ಟಪಟ್ಟು ಊಟ ಮಾಡಿದರು. ಹಾಗೆ ನಾನು ತಿನ್ನಲ್ಲ ನಾನ್ ವೆಜ್ನ. ಸೊ ಹಾಗಾಗಿ ನನಗೆ ಬೇರೆ ಅಡುಗೆನ ಮಾಡ್ಕೊಂಡಿದ್ದೆ. ಅಂದರೆ ಏನು ಮಾಡ್ಕೊಂಡಿದ್ದೆ ಅಂದರೆ, ನಾನು ತಿಳಿಯಾಗಿ ಒಂದು ಮೂಲಂಗಿ ಸಾಂಬಾರು ಬೇಳೆ ಹಾಕ್ಕೊಂಡು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಇದ್ರದ್ದು ಏನಾದರೂ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟಲ್ಲಿ ಮೂಲಂಗಿ ಸಾಂಬಾರು ರೆಸಿಪಿ ಅಂತ ಕಳಿಸಿ. ನಾನು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿಗೆ ತುಪ್ಪ ಹಾಕ್ಕೊಂಡು ತಿಂದೆ, ಚೆನ್ನಾಗಿತ್ತು. ಹೀಗಿತ್ತು ನಮ್ಮ ರಾತ್ರಿ ಊಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮೀ ಆಲ್.